ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಿವೃತ್ತ ಕರ್ನಲ್ PV ಹರಿ ಅವರು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ಅಮೆರಿಕಾದ ಟಾರ್ಗೆಟ್ ಕೇವಲ ಇರಾನ್ ಅಷ್ಟೇ ಅಲ್ಲ, ಬದಲಿಗೆ ಬೇರೆ ಬೇರೆ ದೇಶಗಳು ಅಂತೇಳಿ. ಸೊ ಈಗ ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ಸೆಲೆಬ್ರಿಟಿಗಳು ಕೂಡ ಪರದಾಡ್ತಾ ಇದ್ದಾರೆ. ಬಾಲಿವುಡ್ ನಟಿ ಸೋನಲ್ ಚೌಹಾಣ್, ತೆಲುಗು ನಟ ವಿಷ್ಣು ಮಂಚು, ಡ್ರೋನ್ ಪ್ರತಾಪ್, ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಎಲ್ಲರೂ ಕೂಡ ಈಗ ಭಾರತಕ್ಕೆ ವಾಪಸ್ ಆಗೋಕೆ ಅವರು ಒದ್ದಾಡ್ತಿದ್ದಾರೆ. ಸಹಾಯವನ್ನು ಕೋರಿ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸೆಲೆಬ್ರಿಟಿಗಳು ಆ ದಾಳಿಯ ವಿಡಿಯೋಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಕೂಡ ಈಗ ದುಬೈನಲ್ಲಿ ಈಗ ಸದ್ಯಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾಕಂದರೆ ಯಾವುದೇ ಥರದ ಒಂದು ಏರ್ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಸಿಗೋದಿಲ್ಲ. ವಾಯುಯಾನ ಸೇವೆ ಕಂಪ್ಲೀಟಾಗಿ ಸ್ತಬ್ಧವಾಗಿರೋದ್ರಿಂದ, ಎಸ್ಪೆಷಲಿ ದುಬೈ ಅನ್ನುವಂಥ ಪ್ರದೇಶದಲ್ಲಿ. ಸೊ ಈಗ ಎಷ್ಟೋ ಜನ ದುಬೈನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಬೇರೆ ಬೇರೆ ಅರಬ್ ದೇಶಗಳಲ್ಲಿ, ಗಲ್ಫ್ ದೇಶಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಧ್ಯಪ್ರಾಚ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಲ್ಲಿ ಭಾರತದ ಸೆಲೆಬ್ರಿಟಿಗಳು ಕೂಡ. ಸೋನಲ್ ಚೌಹಾಣ್, ಬಾಲಿವುಡ್ ನಟಿ, ಇವರು ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಬ್ಯಾಡ್ಮಿಂಟನ್ ಸ್ಟಾರ್ ಆಟಗಾರ್ತಿ PV ಸಿಂಧು ಅವರು ಕೂಡ ದುಬೈನಲ್ಲಿ ಈಗ ಸದ್ಯಕ್ಕೆ ಯಾವುದೇ ಥರದ ಫ್ಲೈಟ್ಸ್ ಇಲ್ಲದಿರೋದ್ರಿಂದ ಅವರು ಅಲ್ಲೇ ಕಾಲ ಕಳೆಯುವಂತಾಗಿದೆ. ಸೊ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದು ನಮ್ಮ ರಕ್ಷಣೆಗೆ ಧಾವಿಸಬೇಕು, ನಮಗೆ ಸಹಾಯ ಮಾಡಬೇಕು ಅಂತ ಕೋರ್ಕೊಂಡಿದ್ದಾರೆ. ಸೊ ಕನ್ನಡದ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಕೂಡ ಇವರಲ್ಲಿ ಒಬ್ಬರು. ಸೊ ಅವರು ಈಗ ಸದ್ಯಕ್ಕೆ ದುಬೈನಲ್ಲಿ ಈಗ ಲಾಕ್ ಆಗಿದ್ದಾರೆ. ಸೊ ಕ್ಷಣಕ್ಕೂ ಉದ್ವಿಗ್ನತೆ ಎರಡೂ ದೇಶಗಳ ಮಧ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಜಾಸ್ತಿ ಹೊಡೆತ ತಿಂದಿರುವಂಥದ್ದು ಇರಾನ್. ತನ್ನ ಸರ್ವಾಧಿಕಾರಿ ಬದುಕಿಲ್ಲ, ದೇಶವನ್ನು ಮುನ್ನಡೆಸೋರು ಯಾರು, ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಯಾರು ಗೊತ್ತಿಲ್ಲ, ಮುಂದಿನ ಉತ್ತರಾಧಿಕಾರಿ ಯಾರು ಅದಕ್ಕೂ ಗೊತ್ತಿಲ್ಲ. ಮಗದೊಂದು ಕಡೆಯಲ್ಲಿ ಎಡೆಬಿಡದೆ ದಾಳಿ ಮಾಡ್ತಿರುವಂಥ ವೈರಿ ದೇಶಗಳು. ಇನ್ನು ಇರಾನ್ ಇಸ್ರೇಲ್ ವಾರ್ನಲ್ಲಿ ಎಫೆಕ್ಟನ್ನು ಅನುಭವಿಸ್ತಾ ಇರುವಂಥದ್ದು ಭಾರತೀಯರು ಹಾಗೂ ಭಾರತೀಯ ಸೆಲೆಬ್ರಿಟಿಗಳು. ನಟಿ ಸೋನಾಲ್ ಚೌಹಾಣ್ ಈಗ ಸದ್ಯಕ್ಕೆ ಅಲ್ಲೇ ಲಾಕ್ ಆಗಿದ್ದಾರೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದರಿಂದ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ತಮ್ಮ ಸದ್ಯದ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ. ಸಹಾಯವನ್ನು ಕೋರಿ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇನ್ಸ್ಟಾ ಸ್ಟೇಟಸ್ನಲ್ಲಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರತ ಸರ್ಕಾರಕ್ಕೆ ಅವರು ಮನವಿ ಇಟ್ಟಿದ್ದಾರೆ. ತತ್ಕ್ಷಣಕ್ಕೆ ನಮ್ಮನ್ನು ರಕ್ಷಣೆ ಮಾಡಬೇಕು, ದಯವಿಟ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳಿ. ಸೊ ಇನ್ಸ್ಟಾಗ್ರಾಮ್ ಮೂಲಕ, ಅಂದರೆ ಸೋಷಿಯಲ್ ಮೀಡಿಯಾ ಮೂಲಕ ದುಬೈನಲ್ಲಿ ಸಿಕ್ಕಾಕೊಂಡಿರುವಂಥ, ಜೊತೆಗೆ ದುಬೈನಲ್ಲಿರುವಂಥ ಬಿಕ್ಕಟ್ಟಿನ ಪರಿಸ್ಥಿತಿಯ ಬಗ್ಗೆ ಅವರು ವಿವರಿಸ್ತಾ ಪತ್ರವನ್ನು ಬರೆದಿದ್ದಾರೆ. ಸೊ ಯಾವುದೇ ಥರದ ದಾರಿ ಇಲ್ಲ ಅವರಿಗೆ ಭಾರತಕ್ಕೆ ವಾಪಸ್ ಬರಲಿಕ್ಕೆ. ಇನ್ನು PV ಸಿಂಧು ಅವರು ಕೂಡ ದುಬೈನಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಭಾರತೀಯ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ. ಇರಾನ್ನ ಕ್ಷಿಪಣಿ ದಾಳಿಗಳಿಂದಾಗಿ ದುಬೈನ ಏರ್ಪೋರ್ಟ್ ಕಂಪ್ಲೀಟಾಗಿ ಶಟ್ಡೌನ್ ಆಗಿದೆ. ಬ್ರಿಟನ್ನ ಬರ್ಮಿಂಗ್ಹ್ಯಾಮ್ಗೆ ಹೋಗಿದ್ದರು ಚಾಂಪಿಯನ್ಶಿಪ್ಗಾಗಿ, ವಾಪಸ್ ದುಬೈಗೆ ಅವರು ಬಂದರು. ದುಬೈನಲ್ಲಿ ವಿಮಾನ ಬದಲಾವಣೆಗಾಗಿ ಅವರು ಕಾಯ್ತಿದ್ದಂಥ ವೇಳೆ ಕ್ಷಿಪಣಿ ದಾಳಿ ಆಗಿದೆ. ತತ್ಕ್ಷಣಕ್ಕೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾದಂಥ ಒಂದು ಭೀಕರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸೊ ಕ್ಷಿಪಣಿಯ ಶಬ್ದ ಕೇಳಿ ಎಲ್ಲರೂ ಕೂಡ ಭಯಭೀತಗೊಂಡಿದ್ದರು. ಈಗ ಸದ್ಯಕ್ಕೆ ಸುರಕ್ಷಿತವಾಗಿದ್ದೇವೆ, ವಿಮಾನ ನಿಲ್ದಾಣದಲ್ಲಿ ಅವ್ಯವಸ್ಥೆ ಇದೆ, ಪರಿಸ್ಥಿತಿ ಬೇಗ ಸುಧಾರಿಸಲಿ ಅಂತ ಅವರು ಕೋರ್ಕೊಂಡಿದ್ದಾರೆ. ಇನ್ನು ತೆಲುಗಿನ ನಟ ವಿಷ್ಣು ಮಂಚು, ಇವರು ಕೂಡ ದುಬೈನ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭೇಟಿ ಮಾಡೋಕ್ಕೆ ಕುಟುಂಬವನ್ನು ಅವರು ದುಬೈಗೆ ಹೋಗಿದ್ದರು. ಆ್ಯಂಡ್ ವಾಪಸ್ ಬರೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ UAE ಸೇನೆಗೆ ನಮ್ಮನ್ನು ಸುರಕ್ಷಿತವಾಗಿರಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಶಕ್ತಿ ಮತ್ತು ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರೆದುಕೊಂಡಿದ್ದಾರೆ. ತೆಲುಗಿನ ನಟ ವಿಷ್ಣು ಮಂಚು. ಇನ್ನು ಡ್ರೋನ್ ಪ್ರತಾಪ್, ಅಬುದಾಬಿಯಲ್ಲಿ ಇವರು ಸದ್ಯಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಏರ್ಪೋರ್ಟ್ನಲ್ಲಿನ ಚಿತ್ರಣವನ್ನು, ಜೊತೆಗೆ ಆ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಅವರು ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ. ರಾತ್ರಿ ಬೆಂಗಳೂರಿಗೆ ಹೊರಡಬೇಕಾಗಿತ್ತು, ಆದರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಯುದ್ಧ ನಡೀತಾ ಇರೋದ್ರಿಂದ ಏರ್ ಸ್ಪೇಸ್ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ.
ಆ್ಯಂಡ್ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ದು ಮುಂದಿನ ಸೂಚನೆಗೆ ನಾವು ಕಾಯ್ತಿದ್ದೀವಿ ಅಂತ ಹೇಳಿ ಡ್ರೋನ್ ಪ್ರತಾಪ್ ಕೂಡ ಈಗ ಸದ್ಯಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.